ನಮಸ್ಕಾರ ಎಲ್ರಿಗೂ. ನಾನಿವತ್ತು ಒಂದೊಳ್ಳೆ ಪ್ರಾಡಕ್ಟ್ನ ನಿಮಗೆ ತೋರಿಸ್ತಾ ಇದ್ದೀನಿ. ಎಲ್ಲರಿಗೂ ಕೂಡ ಯೂಸ್ಫುಲ್ ಆಗೋದು ಅಂತ ಅಂದ್ಕೊಂಡಿದ್ದೀನಿ. ಇದನ್ನು ನಾನು ಮೀಶೋದಲ್ಲಿ ತರಿಸಿದ್ದೆ. ಯಜಮಾನ್ರು ಓಪನ್ ಮಾಡಿ ತೋರಿಸ್ತಾ ಇದ್ದಾರೆ, ಏನು ಅಂತ ನೋಡಿ ನೀವೇ ಗೊತ್ತಾಗುತ್ತೆ. ನೋಡಿ ಏನಿರ್ಬೋದು, ಗೆಸ್ ಮಾಡ್ತೀರಾ? ಗೆಸ್ ಮಾಡೋದಕ್ಕೆ ನಾನು ವಿಡಿಯೋನೇ ಮುಂದಕ್ಕೆ ಹೋಗ್ಬಿಡುತ್ತೆ. ನಾನು ಸೊಳ್ಳೆ ಪರ್ದೆನ ನಾನು ಬುಕ್ ಮಾಡಿದ್ದೆ ಆನ್ಲೈನಲ್ಲಿ, ಮೀಶೋದಲ್ಲಿ. ಯಾಕೆಂದರೆ ತುಂಬ ಸೊಳ್ಳೆ ಅನ್ನಿಸ್ತು. ಹಾಗಾಗಿ ಹೊಸ ಮನೆಯಲ್ಲಿ ಏನು ಮೊಳೆ ಹೊಡಿಬಾರ್ದು, ಹಾಗಾಗಿ ಹಾಗೇ ಎತ್ತಿಡಬೇಕು ಹಾಕ್ಕೊಂಡು ಅಂತೇಳ್ಬಿಟ್ಟು ಸೊಳ್ಳೆ ಪರದೆ ಟೆಂಟನ್ನು ನಾನು ಬುಕ್ ಮಾಡಿದ್ದೆ. ಕಡಿಮೆ ಪ್ರೈಸಲ್ಲಿ ನನಗೆ ಈ ಸೊಳ್ಳೆ ಪರದೆ ಸಿಕ್ತು. ಹಾಗಾಗಿ ನನಗೆ ತುಂಬಾ ಇಷ್ಟ ಆಯಿತು. ಹಾಗೆ ಕಲರ್ ಕೂಡ ನಾನು ಇಷ್ಟಪಟ್ಟಿದ್ದೆ, ನಾನು ತೊಗೊಂಡೆ. ಹಾಗಾಗಿ ತೋರಿಸ್ತಾ ಇದ್ದೀನಿ. ಯಾರಿಗಾದರೂ ನಿಮಗೆ ಬಾಡಿಗೆ ಮನೇಲಿ ಇದ್ದವ್ರಿಗೆ ಎಲ್ಲ ಮೊಳೆ ಹೊಡಿಬೇಡ್ರಿ ಅಂತ ಹೇಳ್ತಾ ಇರ್ತಾರಲ್ವ, ಹಾಗಾಗಿ ಯಾರಿಗಾದರೂ ಯೂಸ್ಫುಲ್ ಆಗೇ ಆಗುತ್ತೆ ಅಂತೇಳ್ಬಿಟ್ಟು 100% ಯೂಸ್ ಆಗದೇ ಇದ್ದರೂ 1% ಆದರೂ ಯಾರಾದರೂ ನೋಡಿ ತೊಗೊಳ್ತಾರೆ ಆನ್ಲೈನಲ್ಲಿ ಅಂತೇಳ್ಬಿಟ್ಟು. ಈಗ ಎಲ್ಲ ಆಲ್ಮೋಸ್ಟ್ ಈಗ ಗೋಡೆಗೆಲ್ಲ ಮೊಳೆ ಹೊಡೆದು ಅದಕ್ಕೆ ಹಾಕ್ಕೊಳ್ತೀವಿ, ಸೊಳ್ಳೆ ಪರ್ದೆನ ಕಟ್ಕೊಳ್ತೀವಿ. ಆದರೆ ಇದು ಆಗಲ್ಲ. ನಾವು ಬೆಡ್ಗೆ ನಾವು ಏನು ಮಂಚ ಇರುತ್ತಲ್ಲ ಅದಕ್ಕೂ ಕೂಡ ಹಾಕ್ಕೋಬೋದು, ಹಾಗೇ ಕೂಡ ಮಲ್ಕೋಬೋದು. ಇದು ಡಬಲ್ ಸೈಜ್ ಇದೆ, ಅಂದರೆ ಇಬ್ಬರು ಮಲ್ಕೋಬೋದು, ಡಬಲ್ ಕಾಟ್ಗೆ ಆಗುತ್ತೆ. ಹಾಗೆ ನಾವು 3 ಜನನೂ ಕೂಡ, ನಾನು ಮೂವರು ಕೂಡ ಮಲ್ಕೊಳ್ಳೋಷ್ಟು ದೊಡ್ಡದಿದೆ. ಹಾಗೆಯೇ ಕೆಳಗಡೆನೂ ಕೂಡ ಬಟ್ಟೆ ಇದೆ, ಅದನ್ನು ಕೆಳಗಡೆನೂ ಕೂಡ ಬೆಡ್ ಕವರಾಗೆಲ್ಲ ಪೂರ್ತಿಯಾಗಿ ಹಾಕ್ಕೊಂಡು ಮಲ್ಕೋಬೋದು. ಯಾವುದೇ ಸೊಳ್ಳೆ ಆಗಿದ್ದು ಹುಳಾಗಿಡೋದು ಯಾವುದು ಕೂಡ ಒಳಗಡೆ ಬರಲ್ಲ. ಇದರ ಫೋಲ್ಡಿಂಗ್ ಕೂಡ ಅಷ್ಟೇ ಚೆನ್ನಾಗಿದೆ, ನನಗೂ ಕೂಡ ಮಾಡ್ಬೋದು ಅಂತೇಳ್ಬಿಟ್ಟು. ಬರೀ ಇದನ್ನೇ ಹೇಳ್ತಾ ಇದ್ದಾಳೆ ಸಂಗೀತ, ಇದರ ಬೆಲೆ ಹೇಳ್ತಾ ಇಲ್ವಲ್ಲ ಅಂತ ಯೋಚನೆ ಮಾಡ್ತೀರಾ. ಹೇಳ್ತೀನಿ ನಾನು, ಇದನ್ನೆಲ್ಲ ಹೇಳಿದಳು, ಅಮೌಂಟ್ ಹೇಳಲ್ವಾ. 360 ರುಪೀಸ್ ಅಷ್ಟೇ ಇರೋದು. ಕ್ವಾಲಿಟಿ ಮಾತ್ರ ಸೂಪರಾಗಿದೆ. ಹಾಗೆಯೇ ಇದ್ರ ಪ್ರೈಸ್ ಕೂಡ ನನಗೆ ಅಷ್ಟೊಂದು ಜಾಸ್ತಿ ಏನು ಅನ್ನಿಸ್ತಿಲ್ಲ. ಬೇರೆ ಕಡೆ ಎಲ್ಲ ನೋಡಿದರೆ 500 ಅಷ್ಟು ಆಗುತ್ತೆ. ಬಟ್ ಇದು ಎಲ್ಲಾದರೂ ನಾವು ಕ್ಯಾರಿ ಮಾಡ್ಕೋಬೋದು. ಮಕ್ಕಳನ್ನ ಕರ್ಕೊಂಡೋದ್ರೆ ಹೊರಗಡೆ ಟೆಂಟನ್ನು ಹಾಕ್ಕೊಂಡು ಯೂಸ್ ಮಾಡ್ಬೋದಲ್ಲ. ಹಾಗಾಗಿ ನನಗೆ ತುಂಬಾ ಇಷ್ಟ ಆಯಿತು. ಮೊದಲೇ ನಮ್ಮ ಚಿರು ಇದ್ದಾನಲ್ಲ, ಹಾಗಾಗಿ ಮಕ್ಕಳಿಗೂ ಕೂಡ ಎಲ್ಲಾದರೂ ಹೊರಗಡೆ ನಾವು ಹೋದಾಗ ಬೇಕಾಗುತ್ತೆ ಅಂಥೇಳಿ ನಾನು ತರಿಸ್ಕೊಂಡಿದ್ದೀನಿ. ನನಗಂತೂ ತುಂಬ ಇಷ್ಟ ಆಯಿತು. ನಿಮ್ಗೆ ಇಷ್ಟ ಆಯಿತಾ ಅಂಥೇಳಿ ಕಮೆಂಟ್ಸಲ್ಲಿ ತಿಳಿಸಿ. ಹಾಗೆಯೇ ಹೊಸದಾಗಿ ಯಾರು ನನ್ನ ಚಾನಲ್ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಡ್ತೀನಿ. ನೋಡಿ, ಇದ್ರ ಒಳಗಡೆ ಜಿಫ್ ಕೊಟ್ಟಿದ್ರೆ ಅದ್ರ ಒಳಗಡೆ ಎಲ್ಲ ಕ್ಲೋಸ್ ಮಾಡಿಕೊಂಡು ಆಮೇಲೆ ಒಳಗಡೆ ಹೋಗಿ ಮತ್ತೆ ಜಿಫ್ ಹಾಕೋಬೋದು. ನಮ್ಮ ಚಿರು ಫುಲ್ಲು ಖುಷಿಯಾಗಿದ್ದಾನೆ ಅದ್ರ ಒಳಗಡೆ ಹೋಗೋಕ್ಕೆ. ಎಷ್ಟು ಖುಷಿ ಅಂದರೆ ನೋಡ್ರಿ ಅವ್ನು ಖುಷಿ ಹೇಗೆ ಮಾಡ್ತಾಯಿದ್ದಾನೆ ಅಂತ. ಹಾಗೆ ಅಫ್ಕೋರ್ಸ್ ಇವತ್ತಿನ ಒಂದು ವಿಡಿಯೋ ನಿಮಗೆಲ್ಲರೂ ಕೂಡ ಇಷ್ಟ ಆಗಿದೆ, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಯೂಸ್ಫುಲ್ ಆಗೋ ವಿಡಿಯೋ ಜೊತೆ ಖಂಡಿತವಾಗ್ಲೂ ಬರ್ತೀನಿ.